ಕಸದಲ್ಲಿ ಅಕ್ರಮ ಸಾರಾಯವನ್ನ ಸಾಗಿಸ್ತಾ ಇದ್ದಂತಹ ಕಿರಾತಕ ಇದೀಗ ಲಾಕ್ ಆಗಿದ್ದಾರೆ. ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರ ತಲುಪಬೇಕಿದ್ದಂತಹ ಮದ್ಯ ಇದೀಗ ಜಪ್ತಿಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವಂತಹ ಈ ಮಾಳಮಾರ್ತಿ ಪೊಲೀಸರು ಈ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಕಸದ ಮಧ್ಯೆ ಅಡಗಿಸಿಟ್ಟಿದ್ದಂತಹ 26,900,000 ಬಾಕ್ಸ್ ಮದ್ಯ ಸೀಸ್ ಮಾಡಲಾಗಿದೆ. ಸಿಪಿಐ ಬಿಆರ್ ಗಡ್ಡೇಕರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಒಂದು ಮದ್ಯವನ್ನ ಇದೀಗ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಮದ್ಯ ಜಪ್ತಿಯಾಗಿದೆ. ಬೆಳಗಾವಿಯ ಶ್ರೀನಗರಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅಕ್ರಮ ಮದ್ಯ ಸೀಸ್ ಮಾಡಿದ್ದಾರೆ ಪೊಲೀಸರು. ಗೋವಾದಿಂದ ಎರಡೂ ಕಡೆ ಚೆಕ್ ಪೋಸ್ಟ್ ಇದ್ರೂ ಕೂಡ ಅಕ್ರಮ ಮದ್ಯ ಸಾಗಾಟ ಹೇಗಾಯಿತು ಅಂತ ಗೊತ್ತಿಲ್ಲ. ಹಾಗಾಗಿ ಒಂದು ಖಚಿತ ಮಾಹಿತಿಯನ್ನ ಪಡೆದಿರುವಂತಹ ಪೊಲೀಸರು ಕೂಡಲೇ ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿರುವಂತಹ ಸಂದರ್ಭದಲ್ಲಿ ಇಷ್ಟೆಲ್ಲವೂ ಕೂಡ ಸೀಸ್ ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ 26,900,000 ಬಾಕ್ಸ್ ಮದ್ಯಗಳನ್ನು ಇದೀಗ ಮದ್ಯ ಸೀಸ್ ಮಾಡಿಕೊಂಡಿದ್ದಾರೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಮಹಾರಾಷ್ಟ್ರ ತಲುಪಬೇಕಾಗಿದ್ದಂತಹ ಮದ್ಯ ಇದು. ಪೊಲೀಸರಿಗೆ ಮಾಹಿತಿ ಸಿಕ್ಕಿರುತ್ತೆ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ. ಕಸದಲ್ಲಿ ಅದು ಕೂಡ ಎಂಥ ಕಿಲಾಡಿಗಳಿದ್ದಾರೆ ಅಂತಂದ್ರೆ ಅದು ಏನೇ ಇದ್ರೂ ಕೂಡ ಪೊಲೀಸರು ಅವ್ರಕ್ಕಿಂತ ಜಾಸ್ತಿನೇ ಯೋಚನೆ ಮಾಡ್ತಾರೆ. ಒಂದು ಹೆಜ್ಜೆ ಪೊಲೀಸರು ಮುಂದೆನೇ ಇರ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ಕಸದಲ್ಲಿ ಅಕ್ರಮವಾಗಿ ಸಾರಾಯಿ ಸಾಗಿಸ್ತಾ ಇದ್ರು. ಇದೀಗ ಲಾಕ್ ಆಗಿದ್ದಾರೆ. ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲಿಕರ್ ರೇಡ್ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು. ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ತಿರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು. ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು. ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ. ಈ ಸುಮಾರು 7,000 ಲೀಟರ್ ಆಲ್ಕೋಹಾಲ್ ಇವರು ಕ್ಯಾರಿ ಮಾಡ್ತಾಯಿದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್. ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಸೆಕ್ಷನ್ 32, 34 ಪ್ರಕಾರ ಈಗ ನಾವು ಪ್ರಕರಣ ದಾಖಲು ಮಾಡ್ತಾಯಿದ್ದೀವಿ. ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ 25 to 26 lakhs ಇದೆ ಅಂತ ನಾವು ಪ್ರಿಲಿಮಿನರಿ ನಮ್ಮದು ಗೇಸ್ ಇದೆ. ಈಗ ಈ ತನಿಖೆ ನಾವು ಮಾಡ್ತೀವಿ. ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು, ಎಲ್ಲಿಂದ ಹೋಗ್ತಾ ಇತ್ತು, ಆ ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಈಗ ಎರಡು ಕಡೆ ಚೆಕ್ ಪೋಸ್ಟ್ ಇದೆ ಸರ್. ಕನ್ಕುಂಬಿ ಮತ್ತು ಗೋವಾ ಚೆಕ್ ಪೋಸ್ಟ್ ಬಂದಿದೆ ಸರ್. ಅಂದ್ರೆ ಅಲ್ಲಿ ಏನು ಆಗ್ತಿಲ್ವಾ, ಏನ್ ಮಾಡ್ತಿದ್ದಾರೆ? ಯಾಕಂದ್ರೆ ನಿರಂತರವಾಗಿ ಈ ರೀತಿ ಆಗ್ತಾ ಇದೆ. ದಟ್ ವಿಲ್ ಬಿ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಅಲ್ಲಿಂದ ಹೇಗೆ ತಪ್ಪಿಸಿದ್ದಾರೆ ಇವರು ಅದು ಮೇಲ್ನೋಟಕ್ಕೆ ಅದೇ ಇಲೆಕ್ಷನ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮವರು. ಬಟ್ ಇಟ್ಸ್ ಅ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಇಟ್ ಇಸ್ ಟೂ ಅರ್ಲಿ ಟು ಸೇ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ವಿ ಕ್ಯಾನ್ ಕನ್ಕ್ಲೂಸಿವ್ಲಿ ಸೇ. ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ದು